कर्नाटकातील जनतेच्या जीवनरेषा असलेली मलप्रभा नदीचा काठ गेल्या अनेक वर्षांपासून प्लास्टिक व कचऱ्यामुळे प्रदूषित होत चालल्याचं लक्षात घेऊन निर्मळ मलप्रभा नदी अभियान अंतर्गत रविवारी सकाळी नदीकाठावर स्वच्छता मोहीम राबवण्यात आली। नदीच्या काठावर पडलेले प्रचंड प्रमाणातील प्लास्टिक वस्तू, मासळीचा कचरा, मांसाचे तुकडे, फळे, फळ सामान, कपडे, देवाचे जुने फोटो आदी गोष्टी गोळा करून स्वच्छ करण्यात आले। जमा केलेला कचरा जाळून नष्ट करण्यात आला। तपस्वी शिवानंद गुरुजी यांच्या उपस्थितीत कार्यक्रम पार पडला। त्यांनी सांगितले की परिसर स्वच्छ ठेवल्याने आरोग्य लाभते। मलप्रभा नदीचे रक्षण करण्यासाठी सर्वांनी एकत्र येऊन प्रयत्न करायला हवा। नदी स्वच्छ ठेवणं ही आपल्या सर्वांची जबाबदारी आहे। ಶಿಕ್ಷಕರಾದಂಥ ವಿಶ್ವನಾಥ್ ಪಾಟೀಲರು ಎಲ್ಲರೂ ಒಂದು ಸೇರಿ ಮಲಪ್ರಭಾ ನದಿಯನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಂದು 18 ರವಿವಾರ ದಿವಸ ಮಾಡೋಣ ಅಂತೇಳಿ ಹೇಳಿದರು। ಅದೇ ರೀತಿಯಾಗಿ ಇವತ್ತು ಎಲ್ಲರೂ ಕೂಡಿ ಒಂದು ಬಳಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ। ಅದೇ ರೀತಿ ಯಾಕಂತಂದ್ರೆ ನಾವು ಇವತ್ತಿಲ್ಲಿ ನೋಡ್ತಾ ಇದ್ದೇವೆ ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಇವತ್ತು ಮಳೆ ಜೂನ್ ಸ್ಟಾರ್ಟ್ ಆತಂದ್ರೆ ಸಿಕ್ಕಾಪಟ್ಟಿ ಇದೆಲ್ಲ ಕೂಡ ನೀರಲ್ಲಿ ಹೋಗೋದ್ರಿಂದ ಪ್ಲಾಸ್ಟಿಕ್ಕು ಅಂತಿಂತ ಸಾಕಷ್ಟು ತ್ಯಾಜ್ಯ ಇಲ್ಲಿ ಇರೋದರಿಂದ ರೋಗ ರುಜಿನಗಳ ಭಾಳ ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ। ಕ್ಯಾನ್ಸರ್ ಅಂತ ಮಹಾಮಾರಿಗೂ ಕೂಡ ಈ ನೀರಿನ, ಯಾಕಂದ್ರೆ ನಾವು ನೀರನ್ನು ಸ್ವಚ್ಛ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಶರೀರದಲ್ಲಿ ಎಷ್ಟು ಹಾನಿ ಆಕತ್ತೆ ಅನ್ನುವಂಥದ್ದು ನಾವು ಇವತ್ತೆಲ್ಲ ನಮ್ಮ ಇಡೀ, ಯಾಕಂದ್ರೆ ಬೈಲುಂಗಲ್ ನಾಡು ಅಷ್ಟೇ ಅಲ್ಲ, ಸುಮಾರು ಇದನ್ನು ಗದಗ, ನವಲಗುಂದ, ನರಗುಂದ ಮಠ ಕೂಡ, ಧಾರವಾಡ ಎಲ್ಲರೂ ಕೂಡ ಇದನ್ನು ಕುಡಿಯುವಂಥ ನೀರಿದೆ। ಇದನ್ನು ಸ್ವಚ್ಛತೆ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಇದೆ। ಇದು ಯಾರು ಕೂಡ ಹೇಳಿ ಮಾಡುವಂಥ ಕೆಲಸ ಅಲ್ಲ। ಅದಕ್ಕಾಗಿ ದಯಮಾಡಿ, ಯಾಕಂತಂದ್ರೆ ಪರಮ ಪೂಜ್ಯರು ಆಗಿರ್ಬೋದು, ನಮ್ಮ ಶಾಸಕರು, ಮಾಜಿ ಶಾಸಕರಾಗಿರ್ಬೋದು, ಇದರ ಬಗ್ಗೆ, ಯಾಕಂದ್ರೆ ಇದೇನು ಯಾವುದೂ ಕೂಡ ಸ್ವಾರ್ಥ ಇಲ್ಲ ಇದರಲ್ಲಿ। ಯಾಕಂದ್ರೆ ನಿಸ್ವಾರ್ಥತೆಯಿಂದ ಮಾಡಕತ್ತಾಗ ನೀವು ಯಾರು ಕೂಡ ಇದನ್ನು ರಾಜಕೀಯವಾಗಿ ತಗೋಬಾರ್ದು। ಯಾಕಂದ್ರೆ ಇದು ನಮ್ಮ ಶರೀರಕ್ಕಾಗಿ, ನಮ್ಮ ಒಂದು ಆರೋಗ್ಯಕ್ಕಾಗಿ ಇರುವಂಥ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲಾ ಮಕ್ಕಳಾಗಿರ್ಬೋದು, ಎಲ್ಲ ರಾಜಕೀಯವನ್ನು ಬಿಟ್ಟು ಎಲ್ಲ ಸಂಘಟನೆಗಳು ಆಗಿರ್ಬೋದು, ಎಲ್ಲರೂ ಕೈ ಜೋಡಿಸಿ ಇನ್ನು ಮುಂದಿನ ರವಿವಾರ ದಿನ ಎಲ್ಲರೂ ಮತ್ತೆ ಸ್ವಚ್ಛತಾ ಕಾರ್ಯಕ್ರಮ, ಯಾಕಂದರೆ ಭಾಳಷ್ಟು ಗಲೀಜಾಗಿರೋದರಿಂದ ಇದು ಒಂದು ದಿವಸಕ್ಕದು ಆಗುವಂಥ ಕೆಲಸ ಅಲ್ಲ। ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು। या स्वच्छता मोहिमेत शेतकरी नेते महांतेश कमत, वकील संघाचे अध्यक्ष MR मळवांकी, सुरेश होळी, मुदकय्या तोटगी, चंदन कौजलगी आदी शेतकरी, सामाजिक कार्यकर्ते, वकील संघ, विविध संघटनांचे पदाधिकारी उपस्थित होते। या अभियानाचे नेतृत्व माजी आमदार डॉक्टर विश्वनाथ पाटील यांनी केले आणि या उपक्रमाला हातभार लावलेल्या प्रत्येक व्यक्तीप्रती त्यांनी कृतज्ञता व्यक्त केली। इरणगौडा पाटील, KMM मराठी, बैलहोंगल।